ಹಾಯ್ ನಮಸ್ಕಾರ. ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತರಕಾರಿ ಕಡಲೆ ಹಿಟ್ಟು ಹಾಕಿರೋದು ಸಾಗು. ತುಂಬ ಚೆನ್ನಾಗಿರ್ತೈತೆ ಅನ್ನಕ್ಕೆ ಚಪಾತಿಗೆಲ್ಲ ಸೂಪರಾಗಿರ್ತೈತೆ. ಜಾಸ್ತಿ ಇದು ಅನ್ನಕ್ಕೆ ಚೆನ್ನಾಗಿರೋದು. ಒಮ್ಮೆ ಒಂದು ಸತಿ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗ್ತೈತೆ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ, ಎಲ್ಲ ತರಕಾರಿನೂ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಗ್ಯಾಸ್ ಹತ್ರ ಹೋಗೋಣ. ಗ್ಯಾಸ್ ಹಚ್ಚಿ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಬಾಣಲೆ. ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಕೆಲವು ತರಕಾರಿಗಳನ್ನ ಫ್ರೈ ಮಾಡ್ಕೊಬೇಕಾಗ್ತೈತೆ. ಫಸ್ಟು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಮುಕ್ಕಾಲು ಭಾಗ ಬೇಯಬೇಕು ನೋಡಿ. ಚೆನ್ನಾಗಿ ಫ್ರೈ ಆಗಿದೆ, ಎತ್ಕೊಂಬಿಡೋಣ. ಇಷ್ಟಾದರೆ ಸಾಕು. ಅದಕ್ಕೇ ಹಾಲನ್ನು ಹಾಕ್ಕೊಂಬಿಡೋಣ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಬಿಡ, ಒಂದು ಅರ್ಧ ಭಾಗ ಅಷ್ಟು. ಈಗ ನೋಡಿ, ಹಾಲನ್ನು ಫ್ರೈ ಆಗಿದೆ, ತಗೊಂಡ್ಬಿಡ್ತೀನಿ. ಈಗ ಇನ್ನೊಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಈಗ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊತೀನಿ. 1 ಸ್ಪೂನಷ್ಟು ಜೀರಿಗೆ, ಒಂದು 3 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇಂಗು, ಕರಿಬೇವು, 2 ಕಡ್ಡಿ ಕರಿಬೇವು, ಟೇಬಲ್ ಸ್ಪೂನ್ ಒಳಗಡೆ ಒಂದು 4 ಸ್ಪೂನಷ್ಟು ಕಡಲೆ ಹಿಟ್ಟು. ಕಡಿಮೆ ಉರಿಯೊಳಗೆ ಗಂಟಾಗದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಆಗಲೇ ನೋಡ್ಕೊಂಡು ಹಾಕಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಉರಿಯೊಳಗೆ ನೋಡಿ, ಹಸಿ ವಾಸನೆ ಹೋಗಿದೆ. ಈಗ ನಾವು ರುಬ್ಬಿಟ್ಟಿರೋ 4 ಟಮಾಟನ ಹಾಕ್ಕೊಳ್ಳೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಲಿ. ದಿನಾ ಮಸಾಲೆ ಸಾರು, ಬೇಳೆ ಸಾರು ತಿಂದು ಬೋರ್ ಆಗಿದ್ರೆ ಈ ಥರ ತರಕಾರಿ ಕಡಲೆ ಹಿಟ್ಟು ಹಾಕಿರೋ ಸಾರು ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಾಗಿರ್ತೈತೆ. ನುಗ್ಗೆಕಾಯಿ ಹಾಕ್ಕೊತೀನಿ, ಗೋರಿಕಾಯಿ ಹಾಕ್ಕೊತೀನಿ, ಕ್ಯಾರೆಟ್ ಹಾಕ್ಕೊತೀನಿ. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊತೀನಿ, ಒಂದು 2 ಚೊಂಬಷ್ಟು, 2 ಲೋಟಷ್ಟು. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗಟ್ಟಿ ಬರ್ತೈತೆ. ಹಾಗಾಗಿ ಅದು ತರಕಾರಿ ಎಷ್ಟು ಬೇಕೋ ಅಷ್ಟು ಬೇಯ್ಕೊಳಕ್ಕೆ ನಾವು ನೀರು ಹಾಕೋಣ. ಇದೇ ನೀರೇ ಲಾಸ್ಟು, ತಿರ್ಗಾ ನೀರು ಹಾಕ್ಲಿಕ್ಕೆ ಹೋಗೋಲ್ಲ. ಚೆನ್ನಾಗೆ ಕುದಿಯಕ್ಕೆ ಬಿಡೋಣ. ನಾನಿನ್ನೂ ಉಪ್ಪು ಹಾಕಿಲ್ಲ. ಒಂದು 10 ನಿಮಿಷ ದೊಡ್ಡ ಉರಿಯೊಳಗೆ ಬೇಯಿಸೋಣ. ಮಧ್ಯ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ರಿ. ಹಿಂಗೆ ಆಲೂ ಫ್ರೈ ಮಾಡಿಟ್ಟಿದ್ನಲ್ಲ, ಅದು ಹಾಕ್ಕೊತೀನಿ. ಈಗ ಲಾಸ್ಟೊಳಗೆ ಬೆಂಡೆ ಫ್ರೈ ಹಾಕ್ಕೊಂಡ್ಬಿಡೋಣ. ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮಾವಿನಕಾಯಿನ ಬೇಯಿಸಿ ಒಣಗಿಸಿ ಇಟ್ಕೊಂಡಿರ್ತಾರೆ, ಇದು ಹುಳಿಗೆ ಹಾಕ್ಕೊಳೋದು. ಅದು 3 ಹಾಕ್ಕೊತೀನಿ. ಇನ್ನೊಂದು 5 ನಿಮಿಷ ಬೇಯಿಸೋಣ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ ಎಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕೋಣ. ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ನೋಡಿದ್ರಲ್ಲ, ತರಕಾರಿ ಕಡಲೆ ಹಿಟ್ಟಿನ ಸಾಗು ನಿಜವಾಗ್ಲೂ ತುಂಬ ಚೆನ್ನಾಗಿರ್ತಿತ್ತು ಅನ್ನಕ್ಕೆ. ಈ ಟೇಸ್ಟ್ ಮಾಡಿ ನೋಡಿ, ನಾನು ಯಾವ ಥರ ಮಾಡಿರ್ತೀನೋ ಅದೇ ಥರ ಮಾಡಿ. ಮಾವಿನಕಾಯ್ದು ಇದು ಇಲ್ಲಾಂದರೆ, ಹಣ್ಣಿಲ್ಲಾಂದ್ರೂ ಪರವಾಗಿಲ್ಲ, ಅದೇ ಥರ ಸ್ವಲ್ಪ ಲಾಸ್ಟ್ ಒಳಗೆ ಹುಳಿಸೆಣ್ಣು ಹಾಕಿ ಅಷ್ಟೇ, ಚೆನ್ನಾಗಿರ್ತೈತೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗಿ. ಬಾಯ್.